ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಇವತ್ತು ಯಾವ ವಾರ? ಇವತ್ತು ಮಂಡೇ ಒಂದು ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಿಗ್ಗೆಯಿಂದ ನನಗೆ ಹೆಲ್ತ್ ಅಪ್ಸೆಟ್ ಇದೆ. ನಿನ್ನೆಯಿಂದನೂ ಕೂಡ ಸೇಮ್ ಇದೇ ಥರ ಇದೆ. 8 ಮಂತ್ ಯಾವ ಥರ ಆಯಿತು ಅಂತ ಗೊತ್ತಿಲ್ಲ, ಬಟ್ ಈ 1 ಮಂತ್ ಅಂತೂ ಯಾಕೋ ಫುಲ್ ಕಾಡಿಸ್ತಾ ಇದೆ ನನ್ನ ಬೇಬಿ. ಯಾಕೆ ಅಂತ ಗೊತ್ತಿಲ್ಲ. ಇವತ್ತು ಬೆಳಿಗ್ಗೆಯಿಂದ ಮಲ್ಕೊಂಡಿರೋದೇ ಆಗಿಬಿಟ್ಟಿದೆ. ಒಂದು ಚೂರು ಬೆಳಗ್ಗೆಯಿಂದ ಸುಸ್ತಂದರೆ ಸುಸ್ತು, ಆ್ಯಕ್ಟಿವ್ ಆಗೇ ಇಲ್ಲ ನಾನು. ಬೆಳಿಗ್ಗೆ ಅಮ್ಮ ಶಾವಿಗೆ ಉಪ್ಪಿಟ್ಟು ಮಾಡಿಕೊಟ್ಟು ಕಳಿಸಿದ್ರು, ಮತ್ತು ಜಾಮೂನ್ ಮಾಡಿಕೊಟ್ಟು ಕಳಿಸಿದ್ರು. ಅದನ್ನು ತಿಂದ್ಬಿಟ್ಟು ಹಾಗೆ ಮಲ್ಕೊಂಡಿದ್ದಾಯಿತು. ಮತ್ತು ಮಧ್ಯಾಹ್ನ ಏನೂ ಮಾಡೋಕ್ಕಾಗಿಲ್ಲ, ಅಮ್ಮನೇ ಅನ್ನ ಸಾಂಬಾರು ಕೊಟ್ಟು ಕಳಿಸಿದ್ರು. ಅದನ್ನು ಕೂಡ ತಿಂದ್ಬಿಟ್ಟು ಮತ್ತೆ ಮಲಗಿದ್ದಾಯಿತು. ಇವಾಗ ಸ್ವಲ್ಪ ಈವ್ನಿಂಗ್ ಸ್ವಲ್ಪ ಓಕೆ ಅಂತ ಅನ್ನಿಸ್ತಾ ಇದೆ. ಒಂದಷ್ಟು ಸಣ್ಣ ಪುಟ್ಟ ಕೆಲಸ ಇದೆ, ನಾನು ಮಾಡೋ ಥರದ್ದೊಂದು ಸ್ವಲ್ಪ ಕೆಲಸ ಇದೆ. ಅದನ್ನು ಇವಾಗ ಮಾಡ್ಕೊಬೇಕು. ನಾಳೆ ಇಲ್ಲ ನಾಳಿದ್ದೇನೆ ನನ್ನ ಒಂದು ಸೀಮಂತ. ಈ ಟೈಮಲ್ಲಿ ಈ ಥರ ಆದರೆ ತುಂಬಾ ಕಷ್ಟ ಆಗುತ್ತೆ. ಆ್ಯಕ್ಟಿವ್ ಆಗಿರಬೇಕು ಸ್ವಲ್ಪ. ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀನಿ. ಮತ್ತು ಮೆಹಂದಿ ಹಾಕಿಸ್ಕೊಬೇಕು, ಇವತ್ತೇ ಹಾಕಿಸ್ಕೊಬೇಕು. ಯಾಕಂದರೆ ನಾಳೆ ನಾನು ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕು. ಹಾಸ್ಪಿಟಲ್ಗೆ ಹೋಗಿ ಮತ್ತೆ ನಾನು ಬ್ಲಡ್ ಹಾಕಿಸ್ಕೊಬೇಕಲ್ವ. ಸೊ ನಾಳೆ ಹಾಕಿಸ್ಕೊಳ್ಳೋಕೆ ಆಗೋದಿಲ್ಲ. ಮತ್ತು ನಾಳೆ ಸ್ವಲ್ಪ ಸುಮ್ಮನೆ, ಯಾಕಂದರೆ ಮೊನ್ನೆ ಥರ ಆಗಿಬಿಡುತ್ತೆ ಅಂದ್ಬಿಟ್ಟು ಬೈಕೆ ನಾನು ಇವತ್ತೇ ಮೆಹಂದಿ ಹಾಕಿಸ್ಕೊಂಡ್ಬಿಡ್ತೀನಿ. ಆ್ಯಂಡ್ ನಾಳೆ ಏನಿಲ್ಲ, ಯಾಕಂದ್ರೆ ನಾನು ಮತ್ತೆ ಇನ್ನೇನು ಕೆಲಸ ಮಾಡೋದು, ನೀರಲ್ಲೆಲ್ಲ ಏನು ಜಾಸ್ತಿ ಇರೋದಿಲ್ವಲ್ಲ. ಸೊ ಅದರಿಂದ ಇವತ್ತೇ ಸಾಯಂಕಾಲ ಮೆಹಂದಿ ಹಾಕಿಸ್ಕೊಬೇಕು. ಅಮ್ಮ ಬರ್ತಾರೆ, ನೋಡೋಣ, ತೋರಿಸ್ತೀನಿ ಯಾವ ಥರ ಮೆಹಂದಿ ಹಾಕಿಸ್ಕೊತೀನಿ ಅಂತ. ಮನೆಗೇ ಬರೋಕ್ಕೆ ಹೇಳಿದ್ದೀನಿ, ನಮ್ಮ ಹಸ್ಬೆಂಡ್ ಕರ್ಕೊಬರೋಕ್ಕೆ ಹೇಳಬೇಕು. ಯಾಕಂದರೆ ಇಲ್ಲ ತುಂಬ ಜನ ಇರ್ತಾರೆ, ನಾನು ಯಾರನ್ನೂ ಬುಕ್ ಮಾಡಿಲ್ಲ. ಇಲ್ಲಿ ತುಂಬ ಜನ ಶಾಪ್ ಹತ್ರನೇ ಮೆಹಂದಿ ಹಾಕೋರು ಇರ್ತಾರಲ್ವ, ಅವ್ರಿಗೇ ಮನೆಗೆ ಬಂದು ಹಾಕೋದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟರೆ ಅವರೇ ಬಂದು ಹಾಕ್ಬಿಟ್ಟು ಹೋಗ್ತಾರೆ. ಸೊ ಅದಕ್ಕೆ ಅವ್ರನ್ನೇ ಕರ್ಕೊಂಬರೋಕ್ಕೆ ಹೇಳಿದ್ದೀನಿ. ಅವ್ರು ಬರ್ತಾರೆ, ಬಂದಮೇಲೆ ತೋರಿಸ್ತೀನಿ. ಮತ್ತು ಇವತ್ತಿನ ಒಂದು ಸ್ವಲ್ಪ ಕೆಲಸಗಳಿದೆ, ಅದನ್ನು ಕೂಡ ನಾನು ಏನು ಮಾಡ್ಕೊತೀನಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಮತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗ್ಬಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಅವ್ರ ಕೈಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಮತ್ತು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ನೆಕ್ಸ್ಟ್ ಬರೋದೆಲ್ಲ ನಾಳೆ ನನ್ನ ಆಂಟಿರು ಮತ್ತು ನಮ್ಮ ಅತ್ತಿಗೆರು ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಅದ್ರದ್ದು ಕೂಡ ನನಗೆ ನೆಕ್ಸ್ಟ್ ಅದರದ್ದೇ ವೀಡಿಯೋಸ್ ಆಗಿರುತ್ತೆ. ಮತ್ತು ಇನ್ನು ನೆಕ್ಸ್ಟ್ ಡೇ ಮತ್ತು ಇನ್ನು ಸೀಮಂತದ ವಿಡಿಯೋ ಆಗಿರುತ್ತೆ. ಮತ್ತು ಇನ್ನು ಅವರು ಒಂದು 2-3 ದಿವಸ ಇರ್ತಾರೆ, ಅದ್ರದ್ದು ಕೂಡ ನೆಕ್ಸ್ಟ್ ಅವ್ರದ್ದೇ ವೀಡಿಯೋಗಳಾಗಿರುತ್ತೆ. ತೋರಿಸ್ತೀನಿ, ನನ್ನ ಫ್ಯಾಮಿಲೀಸ್ ಎಲ್ಲ ನಾನು ಪರಿಚಯ ಮಾಡಿಕೊಡ್ತೀನಿ. ಮತ್ತು ಅದು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಚೆನ್ನಾಗಿ ನೋಡಿ, ಚೆನ್ನಾಗಿ ವ್ಯೂಸ್ ಬರೋಂಗೆ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ ಏನಪ್ಪ ಹಿಂಗಿದೆ ಅಂತ ಅನ್ಬೋದು. ನಿಜ ಇವತ್ತು ತುಂಬಾ ಡಲ್ ಆಗಿಬಿಟ್ಟಿದೆ ಫೇಸು. ಏನೂ ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಈ ಥರ ಆಗೇ ಆಗುತ್ತೆ. ಪ್ರೆಗ್ನೆಂಟ್ ಅಂದಮೇಲೆ ಒಂದೇ ದಿನ ಒಂದೇ ರೀತಿ ಯಾವಾಗಲೂ ಇರೋಕ್ಕಾಗೋದಿಲ್ಲ. ಒಂದೊಂದು ದಿವಸ ಒಂದೊಂದು ಥರ ಆಗ್ತಾ ಇರುತ್ತೆ. ನನಗೆ ಯಾಕೋ ಇವಾಗ ಸ್ವಲ್ಪ ಸುಸ್ತು ಆಗ್ತಾಯಿದೆ. ಯಾಕಂದರೆ ಸ್ವಲ್ಪ ಬ್ಲಡ್ ಕೂಡ ಕಡಿಮೆ ಇರೋದ್ರಿಂದ ಸುಸ್ತು ಕೂಡ ಕಾಮನ್ ಆಗಿ ಸ್ವಲ್ಪ ಕಡಿಮೆ, ಸ್ವಲ್ಪ ಸುಸ್ತು ಆಗ್ತಾ ಇರುತ್ತೆ. ಏನೂ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸುಸ್ತಾಗದೇ ಇರೋ ಥರ ಏನಾದರೂ ತೊಗೋಬೇಕು. ಏನು ಸ್ವಲ್ಪ ಜ್ಯೂಸ್ ಅದು ಇದು ತೊಗೋತಾ ಇದ್ದೀನಿ. ಬಟ್ ಅಂದ್ರೂ ಯಾಕೋ ಸ್ವಲ್ಪ ಬ್ಯಾಕ್ ಪೇಯ್ನು ಮತ್ತು ನನಗೆ ಸರ್ಜರಿ ಆಗಿದೆ ಅಲ್ವಾ, ಅದು ಸ್ವಲ್ಪ ಲೈಟಾಗಿ ನನಗೆ ಬೆಳಗ್ಗೆಯಿಂದ ಪೇಯ್ನ್ ಇತ್ತು. ಅದಕ್ಕೋಸ್ಕರ ನಾನು ಮಲಗಿಬಿಟ್ಟಿದ್ದು. ಇಲ್ಲಾಂದರೆ ನಾನು ಈ ಸುಸ್ತಿಗೆಲ್ಲ ನಾನು ಅಷ್ಟೊಂದಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಾದರೂ ಎನರ್ಜಿ ಡ್ರಿಂಕ್ ಮಾಡಿಕೊಂಡು ನಾನು ಆ್ಯಕ್ಟಿವ್ ಆಗಿಬಿಡ್ತೀನಿ. ಬಟ್ ಈ ಪೇಯ್ನ್ ಇತ್ತು ನನಗೆ ಸ್ವಲ್ಪ ಲೈಟಾಗಿ, ಅದಕ್ಕೋಸ್ಕರ ನನಗೆ ಎದ್ದೇಳೋಕ್ಕಾಗಿಲ್ಲ. ಬೆಳಿಗ್ಗೆ ಮಾಡಬೇಕು ಅಂದಿದ್ದ ಕೆಲಸಗಳೆಲ್ಲ ಪೆಂಡಿಂಗಲ್ಲಿದೆ, ಇವಾಗ ಮಾಡ್ಕೊತೀನಿ. ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇದು ನನ್ನ ಒಂದು ಸೀಮಂತದ ಒಂದು ಬ್ಲೌಸ್. ಈ ಕಲರ್ ಇದೆ, ಮೆರೂನ್ ಕಲರ್ ಇದೆ. ಸ್ಲೀವ್ಸ್ಗೆ ನಾನು ತುಂಬಾ ಸಿಂಪಲ್ ಆಗಿ ಈ ಥರ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ. ತುಂಬ ಹೆವಿ ಮಾಡಿಸ್ಕೊಂಡಿಲ್ಲ, ನನಗೆ ಇಷ್ಟ ಇಲ್ಲ ತುಂಬ ಹೆವಿ ಅಂತಂದರೆ. ಬ್ಯಾಕ್ ಡಿಸೈನ್ ಈ ಥರ ಇದೆ, ತುಂಬಾ ಸಿಂಪಲ್ ಆಗಿ ಮಾಡಿಸ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಯ್ತಾ ಕಾಮೆಂಟ್ ಮಾಡಿ. ಕೆಲವೊಬ್ಬರಿಗೆ ತುಂಬ ಹೆವಿ ಇಷ್ಟ ಆಗುತ್ತೆ, ಕೆಲವರಿಗೆ ತುಂಬಾ ಸಿಂಪಲ್ ಆಗಿ ಇಷ್ಟ ಆಗುತ್ತೆ. ಫ್ರಂಟಲ್ಲಿ ನಾರ್ಮಲ್ ಆಗಿ ಈ ಥರ ಬರುತ್ತೆ.
ನಾರ್ಮಲ್ ಆಗಿ ಬ್ಯಾಕಲ್ಲಿ ಈ ಥರ ಇಡ್ಸಿದ್ದೀನಿ. ಇಷ್ಟ ಆಯ್ತಾ? ನನಗಂತೂ ಇಷ್ಟ ಆಯಿತು. ನನಗೆ ಸಿಂಪಲ್ ಆಗಿ ಇಷ್ಟ ಆಯಿತು. ಇದೇನೇ ಸ್ವಲ್ಪ ಹೆವಿ ಅಂತ ಅನ್ನಿಸ್ತು, ಬಟ್ ಓಕೆ ಇರಲಿ, ಎಲ್ಲದಕ್ಕೂ ಸಿಂಪಲ್ ಆಗಿ ಅಂದರೆ ಚೆನ್ನಾಗಿರೋದಿಲ್ಲ. ನಿಮಗೆ ಇಷ್ಟ ಆಯ್ತಾ ಏನೋ ಕಾಮೆಂಟ್ ಮಾಡಿ. ಈ ಥರ ಇದೆ. ಈ ಥರ ನನಗೆ ಬ್ಯಾಕ್ ನೆಕ್ಕಲ್ಲಿ ಯಾವುದೂ ಇರಲಿಲ್ಲ ಡಿಸೈನ್ಸ್, ಅದಕ್ಕೆ ನಾನು ಈ ಥರ ಇಡ್ಸ್ಕೊಂಡೆ ಅಷ್ಟೇ. ಇದು 2 ದಿನದ ಒಂದು ವ್ಲಾಗ್ ಆಗಿರುತ್ತೆ. ಯಾಕಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಾನು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ 2 ಡೇಸ್ದು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬ್ಲೌಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಮತ್ತು ಇದು ಶನಿವಾರದ ಒಂದು ವ್ಲಾಗು. ಪಾಲಕ್ ಪನ್ನೀರನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ತುಂಬಾ ಹೆಲ್ದಿ ಕೂಡ. ಈ ಟೈಮಲ್ಲಿ ಪಾಲಕ್ ತುಂಬಾ ಒಳ್ಳೆಯದು. ಇದಕ್ಕೇನಿಲ್ಲ, ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಪಲಾವ್ ಸ್ಪೈಸಸ್ ಏನಾದರೂ ಹಾಕಿ, ಅದಾದ ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, 1 ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಇದಿಷ್ಟನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಪಾಲಕ್ನ 1-2 ನಿಮಿಷ ಬೇಯಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡು ಅದನ್ನು ಕೂಡ ಹಾಕಿ ಚೆನ್ನಾಗಿ 1-2-3 ಕುದಿ ಬರ್ಸಿದ್ರೆ ಮುಗೀತು. ಆವಾಗಲೇ ಕಟ್ ಮಾಡಿರುವಂತಹ ಒಂದು ಪನ್ನೀರ್ನು ಹಾಕಿ ಒಟ್ಟಿಗೆ ಕುದಿಸ್ಬಿಟ್ರೆ ಮುಗೀತು. ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಅದಾದ ನಂತರ ಇದು ನೆಕ್ಸ್ಟ್ ಡೇ ಬೆಳಗ್ಗೆನ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಸ್ವಲ್ಪ ಬ್ಲಡ್ ಕಡಿಮೆ ಇತ್ತಲ್ವ, ಸೊ ಅದಕ್ಕೆ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಎಂಟಿ ಸ್ಟಮಕಲ್ಲಿ ABC ಜ್ಯೂಸನ್ನ ಕುಡಿತಾಯಿದ್ದೀನಿ. ಹಾಗೆಯೇ ಅಮ್ಮ ಬೆಳಗ್ಗೆ ಜಾಮೂನ್ ತಿನ್ನಬೇಕು ಅಂತ ಇದೆ, ಸೊ ಜಾಮೂನು ಕೂಡ ಕೊಟ್ಟು ಕಳಿಸಿದ್ರು. ಅದಾದ ನಂತರ ಶಾವಿಗೆ ಉಪ್ಪಿಟ್ಟು ಕೂಡ ಕೊಟ್ಟು ಕಳಿಸಿದ್ರು. ಬೆಳಗ್ಗೆ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ರು. ನನಗೆ ಸ್ವಲ್ಪ ಮಂಡೇನೂ ಕೂಡ ನನಗೆ ಸ್ವಲ್ಪ ಆಗ್ತಾಯಿರಲಿಲ್ಲ, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೇನೇ ಇತ್ತು. ಅವರೇ ಬೆಳಗ್ಗೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಾನು ಜಸ್ಟ್ ಎದ್ದು ನಾರ್ಮಲಾಗಿ ನನ್ನ ಒಂದು ರೊಟೀನ್ ಏನಿದೆ ಅದನ್ನು ನಾನು ಮಾಡ್ಕೊತಾ ಇದ್ದೆ. ಸೋಮವಾರದ ಪೂಜೆ ಎಲ್ಲ ಮುಗಿದು ಅದಾದ ನಂತರ ಎಲ್ಲ ಟಿಫನ್ ತಿಂದು ಮತ್ತೆ ನಾನು ಮಲ್ಕೊಂಡ್ಬಿಟ್ಟೆ. ನನಗೆ ಯಾಕೋ ತುಂಬಾ ಆಗ್ತಾಯಿರಲಿಲ್ಲ. ಅದಾದ ನಂತರ ಮತ್ತೆ ಅಮ್ಮ ಮತ್ತೆ ಮಧ್ಯಾಹ್ನ ಊಟ ಕೊಟ್ಟು ಕಳಿಸಿದ್ರು. ಒಂದು ಜ್ಯೂಸು ಮತ್ತು ಅನ್ನ ಸಾಂಬಾರು ಕೊಟ್ಟು ಕಳಿಸಿದ್ರು. ಒಂದು ಸ್ವಲ್ಪನೇ ತಿಂದುಬಿಟ್ಟು ನಾನು ಟ್ಯಾಬ್ಲೆಟ್ ತಿಂದುಬಿಟ್ಟು ಮಲ್ಕೊಂಡ್ಬಿಟ್ಟೆ. ಮತ್ತು ನನ್ನ ಕೈಯಲ್ಲಿ ಆಗ್ತಾನೇ ಇರಲಿಲ್ಲ. ಅದಾದಮೇಲೆ ಈವ್ನಿಂಗೇ ಒಂದು ಸ್ವಲ್ಪ ಓಕೆ ಅನ್ನೋ ಥರ ಆಯಿತು. ಅದಾದ ನಂತರ ಅಮ್ಮ ಮನೆಗೆ ಬಂದರು. ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಮೆಹಂದಿ ಹಾಕಿಸ್ಕೊಳ್ಳೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಮಂಗಳವಾರ ಹಾಸ್ಪಿಟಲ್ಗೆ ಹೋಗ್ಬೇಕಲ್ವ, ಬಂದು ಅವತ್ತು ಹಾಕಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಮಧ್ಯಾಹ್ನ ಆಗೋಗುತ್ತೆ. ಮಧ್ಯಾಹ್ನದ ಮೇಲೆ ಎಲ್ಲರೂ ಬರ್ತಾರೆ. ಆಮೇಲೆ ಬೇಡ ಅಂದ್ಬಿಟ್ಟು ನಾನು ನೋಡೋಣ ನೆಕ್ಸ್ಟು ಅಂದರೆ ಮಂಗಳವಾರ ಯಾವ ಥರ ಇರುತ್ತೋ ಸುಸ್ತಲ್ಲ ಅಂತ ಅಂದ್ಬಿಟ್ಟು ನಾನು ಸೋಮವಾರನೇ ಹಾಕಿಸ್ಕೊಂಡ್ಬಿಟ್ಟೆ. ಏನೂ ಆಗೋದಿಲ್ಲ ಸೋಮವಾರ ಹಾಕಿಸ್ಕೊಂಡ್ರು. ನಾನೇನು ಅಷ್ಟೊಂದು ಪಾತ್ರೆ ಎಲ್ಲ ತೊಳೆದು ಕೆಲಸ ಎಲ್ಲ ಮಾಡೋದಿಲ್ವಲ್ಲ, ಸೊ ಅದರಿಂದ ಸೋಮವಾರ ಹಾಕಿಸ್ಕೊಂಡ್ರು ಏನೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಸೋಮವಾರನೇ ಹಾಕಿಸ್ಕೊಂಡ್ಬಿಟ್ಟೆ. ತುಂಬಾ ಚೆನ್ನಾಗಿ ಹಾಕಿದ್ರು. ನನಗೆ ಇಷ್ಟ ಆಯಿತು. ನಿಮ್ಗೆ ಯಾರಾದರೂ ಬೇಕು ಅಂತಂದರೆ ನಮ್ಮನೆ ನಿಯರ್ ಬೈ ಏನೇ ಇದ್ದಾರೆ, ಇವರು ತುಂಬಾ ಬೇಗ ಹಾಕ್ತಾರೆ. ಯಾಕಂದರೆ ಅವ್ರಿಗೆ ಫಾಸ್ಟಾಗಿ ಹಾಕಿ ಅಭ್ಯಾಸ ಇರೋದ್ರಿಂದ ಬೇಗ ಟೈಮ್ ಜಾಸ್ತಿ ತೊಗೊಳೋದಿಲ್ಲ. ಯಾಕಂದರೆ ನಾವು ಕೂಡ ಜಾಸ್ತಿ ಟೈಮ್ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಲೇಟ್ ಮಾಡ್ತು ಅಂದರೆ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಬ್ಯಾಕ್ ಪೇನ್ ಆಗುತ್ತೆ. ನನಗೂ ಸ್ವಲ್ಪ ಸುಸ್ತಾಗ್ತಾ ಇತ್ತಲ್ವ, ಸೊ ಅದರಿಂದ ಇವರಿಗಂದರೆ ತುಂಬಾ ಫಾಸ್ಟಾಗಿ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಕರ್ಕೊಂಡು ಬಂದು ನೋಡ್ಬೋದು ಮೆಹಂದಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನಿಮಗೂ ಇಷ್ಟ ಆಯಿತಾ ಏನಾಯ್ತಾ ಅಂತ ಕಾಮೆಂಟ್ ಮಾಡಿ. ನಿಮಗೇನಾದರೂ ಬೇಕು ಅಂತಂದರೆ ಸ್ವಲ್ಪ ಕಡಿಮೆ ಬಜೆಟಲ್ಲೇ ಹಾಕ್ಕೊಡ್ತಾರೆ. ನಾನು 1.5 ಆ ಥರ ಒಂದು ರೇಂಜಲ್ಲಿ ಹಾಕಿಸ್ಕೊಂಡೆ ಅಷ್ಟೇ. ತುಂಬ ಹೆವಿ ಬೇಡ ಅಂತ ಅಂದ್ಬಿಟ್ಟು. ನಿಮಗೂ ಇಷ್ಟ ಆಯಿತಾ ಏನು ಆಯಿತಾ ಅಂತ ಕಾಮೆಂಟ್ ಮಾಡಿ. ಅದಾದ ನಂತರ ಲೆಮನ್ ವಾಟರ್ ಮತ್ತು ಸ್ವಲ್ಪ ಶುಗರ್ನ 2 ಮಿಕ್ಸ್ ಮಾಡಿ ಅದನ್ನು ಹಾಕ್ತಾರೆ. ಯಾಕಂದರೆ ಚೆನ್ನಾಗಿ ಕಲರ್ ಬರಲಿ ಅಂತ ಅಂದ್ಬಿಟ್ಟು, ಮತ್ತು ಸ್ವಲ್ಪ ಜಾಸ್ತಿ ದಿವಸ ಇರಲಿ ಅಂತ ಅಂದ್ಬಿಟ್ಟು. ನೀವು ಈ ಒಂದು ಟ್ರಿಕ್ನ ಟ್ರೈ ಮಾಡಿ. ಆಮೇಲೆ ವಾಶ್ ಮಾಡಬಾರ್ದಂತೆ, ಒಂದು 2 ಅವರ್ಸ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಕೆಲವೊಬ್ಬರಿಗೆ ಟೈಮ್ ಇರೋದಿಲ್ಲ, ಮೆಹಂದಿ ಹಾಕಿಸ್ಕೊಬೇಕಾಗಿರುತ್ತೆ. ಅಂಥವ್ರು ಏನು ಮಾಡಿ ಅಂದರೆ ಮೆಹಂದಿ ಹಾಕಿಸ್ಕೊಂಡು ಈ ಥರ ವಾಟರ್ನ ಒಂದು 3-4 ಸಲ ಹಾಕ್ಕೊಂಡು ಮತ್ತು ಏನಿದೆ ಮೆಹಂದಿನ ಪೀಲ್ ಮಾಡಿಬಿಟ್ಟು ವಾಶ್ ಮಾಡೋಕ್ಕೆ ಹೋಗ್ಬೇಡಿ. ವಿಕ್ಸ್ ಹಾಕ್ಬಿಟ್ಟು ಬಿಟ್ಬಿಡಿ. ನೆಕ್ಸ್ಟ್ ಡೇ
ವಾಶ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಹೇಳಿದರು. ನಾನು ಕೂಡ ವಾಶ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ, ಹಂಗೇ ಇಟ್ಕೊಂಡಿದ್ದೆ. ಬೆಳಗ್ಗೆ ತೋರಿಸ್ತೀನಿ ನಾನು ಯಾವ ಥರ ಬಂತು ಅಂತಂದ್ಬಿಟ್ಟು. ಆಮೇಲೆ ಮಾಮ್ ಟು ಬಿ ಅಂತಲೂ ಹಾಕಿಸ್ಕೊಂಡಿದ್ದೆ. ನಾನು ಒಂದು ನನ್ನ ಮದುವೆಲೇನೋ ಹಾಕ್ಕೊಂಡಿದ್ದು ಅಂತ ಅನಿಸುತ್ತೆ. ಅದಾದಮೇಲೆ ಮತ್ತೆ ನಾನು ಹಾಕ್ಕೊಂಡೇ ಇಲ್ಲ. ಇವತ್ತೇ 2 ಹ್ಯಾಂಡಿಗೆ ಫುಲ್ ಹಾಕ್ಕೊಂಡಿದ್ದು. ತುಂಬ ಏನು ಹೆವಿ ಬೇಕಾಗಿರಲಿಲ್ಲ ನನಗೆ. ಸಿಂಪಲ್ಲಾಗಿ ಸ್ವಲ್ಪ ಬೇಗ ಹಾಕ್ಕೊಟ್ರೆ ಸಾಕಾಗಿತ್ತು. ನನ್ನ ಒಂದು ಬಜೆಟ್ಗೆ ಓಕೆ ಅಂತ ಅನಿಸ್ತಾ ಇದೆ. ನೋಡ್ಬೋದು ನೀವು ಕೂಡ ನೋಡಿ ಓಕೆನಾ, ಅಷ್ಟು ಅಮೌಂಟ್ ಕೊಡ್ಬೋದಾ ಏನು ಎತ್ತ ಅಂತಂದ್ಬಿಟ್ಟು. ಅದಾದ ನಂತರ ಅಮ್ಮನೂ ಬಂದಿದ್ರಲ್ಲ, ಅಮ್ಮ ಸ್ವಲ್ಪ ಅಡುಗೆ ಮನೆಯಲ್ಲೆಲ್ಲ ಕೆಲಸಗಳಿತ್ತು, ಅದನ್ನೆಲ್ಲ ಮಾಡ್ತಾಯಿದ್ರು. ನಾನೇನಿಲ್ಲ, ಸುಮ್ಮನೆ ರೆಸ್ಟ್ ಮಾಡ್ತಾಯಿದ್ದೆ. ಊಟನೂ ಕೂಡ ನಮ್ಮ ಹಸ್ಬೆಂಡ್ ತಿನ್ನಿಸ್ಕೊಡ್ರು. ತಿನ್ಕೊಂಡು ಹಾಗೆ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಇವಾಗ ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಹಾಕ್ಬಿಡೋಣ, ನಾಳೆ ಮತ್ತೆ ಬೇರೆ ಹೊಸ ವ್ಲಾಗ್ ಹಾಕೋಣ ಅಂತಂದ್ಬಿಟ್ಟು. ಮತ್ತು ಮೆಹಂದಿನ ಒಂದು 2 hours ಆದಮೇಲೆ ನೈಟೇ ರಿಮೂವ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ನೋಡ್ಬೋದು, ಮೊದಲೇ ನನಗೆ ತುಂಬಾ ಹೀಟ್ ಇದೆ. ನೋಡೋಣ ಎಷ್ಟು ಕಲರ್ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಇವಾಗಲೇ ತುಂಬ ರೆಡ್ ಆಗಿಬಿಟ್ಟಿದೆ, ನೀವು ನೋಡ್ಬೋದು. ಸ್ವಲ್ಪ ಸ್ವಲ್ಪ ಪೀಲ್ ಆಗಿರೋತವೆಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಹೇಗೆ ಬಂತು ಕಾಮೆಂಟ್ ಮಾಡಿ. ಮೆಹಂದಿ ನಿಮಗೇನಾದರೂ ಅಫೋರ್ಡೆಬಲಲ್ಲಿ ಮೆಹಂದಿ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ. ನನ್ನವರ ಒಂದು ಫೋನ್ ನಂಬರ್ನ ನಾನು ಆ್ಯಡ್ ಮಾಡ್ತೀನಿ. ಮತ್ತು ಔಟ್ಸೈಡ್ ಎಲ್ಲ ನಮ್ಮ ಮನೆಯವರು ಕ್ಲೀನ್ ಮಾಡ್ತಾಯಿದ್ರು, ತೊಳಿತಾಯಿದ್ರು. ಸ್ವಲ್ಪ ಗಲೀಜಾಗಿತ್ತಲ್ಲ. ಮತ್ತು ನಮ್ಮಮ್ಮ ನೆಕ್ಸ್ಟ್ ಡೇಗೆ ದೋಸೆನ ರುಬ್ಬೋಣ, ದೋಸೆ ಮಾಡೋಣ ಅಂದ್ಬಿಟ್ಟು ದೋಸೆ ಹಿಟ್ಟನ್ನ ರುಬ್ತಾಯಿದ್ರು. 11 ಗಂಟೆ ಆಗಿತ್ತು, ಇನ್ನು ಯಾರೂ ಮಲ್ಕೊಂಡಿರಲಿಲ್ಲ. ಏನಾದರೂ ಸ್ಪೆಷಲ್ ಅಂದರೆ ಇದೇ ಥರ ಅಲ್ವಾ, ಕೆಲಸಗಳು ಇದ್ದೇ ಇರುತ್ತೆ. ನಮ್ಮ ಮನೆಯವರಂತೂ ಆಚೆ ಎಲ್ಲ ಸೋಪು ಸರ್ಪ್ ಹಾಕಿ ಎಲ್ಲ ಚೆನ್ನಾಗಿ ಉಜ್ಜಿ ತೊಳಿತಾಯಿದ್ರು. ಮತ್ತು ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಆಲ್.